ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತಿಂದಿಗೆ ಬೆಳಿಗ್ಗೆನೆ ವಾಂಗಿಬಾತ್ ಮಾಡ್ಕೊಂಡಿದ್ದೆ. ಹಾಗೆ ಲಾಸ್ಟ್ ವೀಕಲ್ಲಿ ನಮ್ಮ ಮಾವ ಶಬರಿಮಲೆ ಹೋಗಿದ್ರು. ಯೂಶಲಿ ವರ್ಷಕ್ಕೆ 2 ಸತಿ ನಮ್ಮ ಮಾವ ಶಬರಿಮಲೆ ಹೋಗ್ತಾರೆ. ಸೊ ಮಾರ್ಚಲ್ಲೇ ಹೋಗಬೇಕಿತ್ತು, ಬಟ್ ಏನು ಕೆಲಸ ಇದ್ದಿದ್ದರಿಂದ ಈ ಮಂತಲ್ಲಿ ಹೋಗಿದ್ರು. ಸೊ ಅದಕ್ಕೋಸ್ಕರ ನಾನು ಇವತ್ತು ಅವ್ರು ಹೋಗಿದ್ದು ಇರುಮುಡಿ ಅಕ್ಕಿ ತಂದಿಟ್ಟಿದ್ರಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಹೇಗಿದ್ರು ಶುಕ್ರವಾರ, ಸೊ ಮಾಡಿಬಿಡೋಣ ಅಂತ ಹೇಳಿ ನಾನಿಲ್ಲಿ ಒಂದು ಕಡೆ ಬೆಲ್ಲ ಕಾಯೋದಕ್ಕಿಟ್ಟು ಇನ್ನೊಂದು ಕಡೆ ಅಕ್ಕಿ ಹಾಕ್ಬಿಟ್ಟು ಅನ್ನ ಮಾಡ್ಕೋತಾ ಇದ್ದೀನಿ. ಸೊ ಅನ್ನ ಆದಮೇಲೆ ಇದನ್ನು ಜಸ್ಟ್ ಆ್ಯಡ್ ಮಾಡಿಕೊಂಡ್ರೆ ಬೆಲ್ಲದ ನೀರನ್ನ ಬೇಗ ಆಗತ್ತೆ ಅಂತ ಹೇಳಿ ಈ ಥರ ಮಾಡ್ಕೋತೀನಿ. ಹಾಗೆ ನೀವು ನೋಡ್ಬೋದು, ಬೆಲ್ಲನ ನಾವು ಡೈರೆಕ್ಟಾಗಿ ಹಾಕಿದ್ರೆ ಮಣ್ಣು ಕಸ ಎಲ್ಲ ಎಷ್ಟಿರುತ್ತೆ ಅಂತ ಹೇಳಿ. ಸೊ ನಾನು ಯೂಶಲಿ ಯಾವಾಗಲೂ ಇದೇ ಥರ ಫಸ್ಟು ನಾನು ಬೆಲ್ಲ ಕಾಯಿಸ್ಕೊಂಡ್ಬಿಟ್ಟು ಆ ನೀರನ್ನ ಲಾಸ್ಟಲ್ಲಿ ಅನ್ನಕ್ಕೆ ಆ್ಯಡ್ ಮಾಡ್ಕೋತೀನಿ. ಯಾವುದೇ ಒಂದು ಸ್ವೀಟ್ ಮಾಡಬೇಕಾದ್ರೂ ಬೆಲ್ಲದಲ್ಲಿ ನಾನು ಸ್ವೀಟ್ ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಮಾಡ್ಕೋತೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಷ್ಟೇ ನೀರು ಆ್ಯಡ್ ಮಾಡ್ಕೋತೀನಿ ಬೆಲ್ಲಕ್ಕೆ. ಸೊ ನಾನಿಲ್ಲಿ ತಿಂಡಿಗೆ ವಾಂಗಿಬಾತು ಮತ್ತು ಪೊಂಗಲ್ ಮಾಡಿಕೊಂಡೆ. ಹಾಗೆ ಇವತ್ತು ಬನಶಂಕರಿ ದೇವಸ್ಥಾನದಲ್ಲಿ ನಾನು ಲಾಸ್ಟ್ನೇ ವಾರ ದೀಪ ಹಚ್ಚಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಹಾಗೆ ಅಭಿಷೇಕ ಕೂಡ ಕೊಟ್ಟಿದ್ವಿ. ಹಾಗೆ ಇವತ್ತು ಚಿನ್ನಿಗೆ ಸ್ಕೂಲ್ ಕೂಡ ರಜಾ ಹಾಕ್ಸಿದ್ರೆ ಲಾಸ್ಟ್ನೇ ವಾರ ಅಭಿಷೇಕಕ್ಕೆ ಬೇರೆ ಕೊಟ್ಟಿದ್ದೆ ಅಂತ ಅಲ್ಲ. ಸೊ ಅದಕ್ಕೋಸ್ಕರ ಅವನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವನಿಗೆ ಸ್ಕೂಲ್ ಕೂಡ ರಜಾ ಹಾಕ್ಸಿದೆ. ರಜಾ ಹಾಕ್ಸೋದು ತಪ್ಪೆ, ಬಟ್ ಹಾಗೆ ನೆನ್ನೆ ಒಂದಿನ ರಜಾ ಹಾಕ್ಸಿದೆ. ಮತ್ತು ನಾಳೆ ಅವನಿಗೆ ಸ್ಯಾಟರ್ಡೇ ಆಗಿರೋದ್ರಿಂದ ಸ್ಕೂಲ್ ಇರಲ್ಲ. ಸೊ ಅದಕ್ಕೋಸ್ಕರ ಒಂದಿನ ಹೋಗಲಿ ಅಂತ ಹೇಳಿ ರಜಾ ಹಾಕ್ಸಿದೆ. ಇನ್ನು ನಾನು ಇಲ್ಲಿ ರೆಡಿ ಆಗ್ತಾಯಿದ್ದೀನಿ, ಟೆಂಪಲ್ಗೆ ಹೋಗೋಣ ಅಂತ. ಸೊ ಬೆಳಿಗ್ಗೆ ಬೇಗ ಹೋದರೆ ನಾವು ಇವತ್ತು ಆಷಾಢ ಆಗಿರೋದ್ರಿಂದ ಬನಶಂಕರಿಯಲ್ಲಿ ತುಂಬ ಜನ ಇರ್ತಾರೆ ಅಂತ ಹೇಳಿ, ಸೊ ಬೆಳಿಗ್ಗೆ ಬೇಗನೆ ಇಲ್ಲಿ ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಬೇಗ ರೆಡಿ ಆಗ್ತಾಯಿದ್ದೆ. ಚಿನ್ನಿಗ್ ಬರುತ್ತೆ, ಚಿನ್ನಿ ವಿಲ್ ಟ್ರೈ ಕ್ರಿಕೆಟ್. ಸರಿ, ಅದು ಕ್ರಿಕೆಟ್, ಅದು ಕ್ರಿಕೆಟ್ ಅನ್ನೋದು ರೀ. ಯಾವಾಗ ಸೇರಿಸ್ತಾರೆ ಕೇಳಿ. ಪಪ್ಪಂಗೆ ಹೇಳು, ಪಪ್ಪ ನೆನ್ನೆ ಸೇರ್ಸಕ್ಕಾಗತ್ತಾ ಕೇಳು. ಓಕೆ, ಇವಾಗ ಕೇಳ್ಕೊಂಡ್ ಬರೋಣ, ಆಗಸ್ಟ್ ಇಂದ ಜಾಯ್ನ್ ಆಗೋಣ. ಓಕೆನಾ ಚಿನ್ನಿ? ಸ್ಯಾಟರ್ಡೆ ನಾಳೆ ಡ್ಯಾನ್ಸ್ ಕ್ಲಾಸ್ ಹೋಗ್ತೀವಲ್ಲ, ನಾಳೆ ಇಲ್ಲ ನಾಡದ್ ಕೇಳ್ಕೊಂಡ್ ಬರೋಣ. ಓಕೆ, ಎಲ್ಲೋಗ್ತಾ ಇದೀರಾ ಕಂದ? ಎಲ್ಲೋಗ್ತಾ ಇದೀವಿ? ಏನಕ್ಕೆ? ಏನ್ ಪೂಜೆ ಮಾಡಕ್ಕೆ? ಇನ್ನು ಚಿನ್ನಿ ಇದ್ದರೆ ಅಂತೂ ಕಾರಲ್ಲಿ ಹೇಗೆ ಟೈಮ್ ಪಾಸ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ತುಂಬ ಟ್ರಾಫಿಕ್ ಇತ್ತು. ಸೊ ಅದರಲ್ಲೇ ನಾವು ಬನಶಂಕರಿ ರೀಚ್ ಆದ್ವಿ. ಅಲ್ಲಿ ಹೂವು ನಿಂಬೆಹಣ್ಣು ತೊಗೊಳ್ಳೋಣ ಅಂತ ಅಂದರೆ ಅಲ್ಲಿ ಕೂಡ ತುಂಬ ರಶ್ ಇತ್ತು. ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಇನ್ನು 10:30 ಅಂದರೆ ಇನ್ನೂ ತುಂಬ ಜನ ಆಗ್ತಾರೆ. ಬಟ್ ನಾವು ಅಭಿಷೇಕ ಕೊಟ್ಟಿದ್ದರಿಂದ ಸ್ವಲ್ಪ ಮುಂದೆನೇ ಹೋದ್ವಿ. ಹಾಗೆ ಇವತ್ತು ದರ್ಶನ ಕೂಡ ತುಂಬ ಚೆನ್ನಾಗಿ ಈಸಿಯಾಗಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ? ಹೋಗ್ತಾ ಇದ್ವಿ. ಸೊ ಅಂದಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಜೊತೆ ಮಾತಾಡಿಕೊಂಡು ಹಾಗೆ ಸುತ್ತಕ್ಕೆ ಹೋದ್ವಿ. ಈಸ್ ಈಕ್ವಲ್ ಟು ಎಷ್ಟು? 1000. ಯೆಸ್. ಏನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ? 1000. ಹೌದು. ನೀವೇ ಹೇಳಿ ಎಷ್ಟು? ಚಿನ್ನಿ ಕ್ಯಾಲ್ಕುಲೇಟರ್ ಕರೆಕ್ಟಾಗೆ ಮಾಡುತ್ತೆ. ಆಯ್ತು, ಈಗ ಕನಕಪುರ ರೋಡ್ ಇದು.
ಚಿನಿ ಎಲ್ಲಾದ್ರೂ ನೀರ್ ತಗೊಳ್ಳಿ, ಬಾಯರ್ಕೆ ಆಗತ್ತೆ. ರೋಡ್ಗಲ್ಲ, ಬಾಯರ್ಕೆ ಆಗತ್ತೆ ಅಲ್ವಾ ಚಿನ್ನ? ನೀರ್ ಬೇಕಾ ಬೇಡವಾ? ಕ್ರೈಸ್ಟ್ ಇಲ್ಲೊಂದಿದೆ. Denied to be university. Parthi. ಸ್ಟ್ರಾಬೆರಿ. ಫಸ್ಟ್ ಒಂದು ಜೆಲ್ಲಿ. Okay. ಇದು ಜೆಲ್ಲಿ ಆದ್ರೆ ವಾಟರ್ ಮೆಲನ್. Okay. ಇದು ಪೈನಾಪಲ್ ಆದ್ರೆ ಜೆಲ್ಲಿ ತರ. ಇದು Kiwi. ಕಿವಿ. Wow. I am eating chips. ಸಿಯರ್. See ya. Do. ನಿಮಗ್ ಬೇಕಾರಿ ಚಿಪ್ಸ್? ಕೊಟ್ಟಿಲ್ಲ ಅಂದ್ರೆ ಬಿಡ್ದಿ ತಟ್ಟೆ ಇಡ್ಲಿ ಮಿಸ್ಸಿಂಗ್. ಬೆಳಗ್ಗೆ ಬಂದಿದ್ರೆ ಬಿಡ್ದಿ ತಟ್ಟೆ ಇಡ್ಲಿ ತಿನ್ಬೋದಿತ್ತಲ್ವಾ? ಅಲ್ವಾ ರೀ? ಬೆಳಿಗ್ಗೆನೆ ಬಂದಿದ್ರೆ ಇಲ್ಲಿ ತಟ್ಟೆ ಇಡ್ಲಿ ತಿನ್ಬೋದಿತ್ತು ಒಂದೇ. ಚಿನ್ನಮ್ಮ ಎಲ್ಲಿ ಹೋಗ್ತಾರ ಚಿನ್ನಮ್ಮ? ಎಲ್ಲಿರೋದದು? ಹೌದಾ? ರಾತ್ರಿ ವಾಪಸ್ ಎಷ್ಟೊತ್ತಿಗೆ ಬರ್ತೀವಿ ನಾವು? 9 ಗಂಟೆಗೆಲ್ಲ ವಾಪಸ್ ಬರ್ತೀವಾ? 10 ಗಂಟೆ ಆಗುತ್ತಾ? ನನ್ ಮಗ್ನೆ ಒಂದೊಂದ್ಸತಿ ಒಂದೊಂದ್ ಟೈಮ್ ಹೇಳ್ತೀರಲ್ರಿ. ಹಾಡಾದ್ರೂ ಹಾಕಿ ಬೋರ್ ಆಗುತ್ತೆ. ಆಲೋಚನೆ ಎಲ್ಲಿ? ಆ ಕಡೆ ರೋಡೇ ಇಲ್ಲ ಈಗ. ನಂದ್ರಲ್ಲಿ ಹಾಟ್ಸ್ಪಾಟ್ ಆನ್ ಮಾಡಲ್ಲ ನಾನು. ನಂಗೆ ಚಿನಿ ಯಾಕೆ ಬಟ್ಟೆ ಬಿಚ್ಚಿದೆ? ಹೊಟ್ಟೆ ತುಂಬಿರೋದಕ್ಕೆ ಬಟ್ಟೆ ಬಿಚ್ತಾರ? ತಿಂದಿರೋದು ಜಾಸ್ತಿ ಆಗಿರೋದಕ್ಕೆ ಟೀ ಶರ್ಟ್ ಬಿಚ್ತಾರ? ಅವಾಗ ಏನಾಗುತ್ತೆ? ರಿಲೀಫ್ ಆಗುತ್ತೆ. While driving we should not use phone. ಇಳಿಸಿಯೇ ನೋಡು ಎಂದು ಸೋಲದು, ಸೋತು ತಲೆಯ ಬಾಗದು. ಚಿನಿ ಯಾರು ಇರೋದು ಇದ್ರಲ್ಲಿ? ಪುನೀತ್ ರಾಜ್ಕುಮಾರ್ ಸರ? ನಿಮ್ಗೆ ಇಷ್ಟನಾ ಅವರು? ಎಲ್ಲ ಇದ್ದು ಏನು ಇಲ್ಲ
ಮಾಡ್ಬೇಕಲ್ವಾ? ಮೈ ಗಾಡ್, ಸೂಸು ಮಾಡಂಗಿದ್ರೆ ಮಾಡ್ಬಿಡು. ಬಸ್ಸಲ್ಲಿ ಹೋಗೋದೀಗ, ಅದಕ್ಕೆ ನಿಲ್ಲಿಸ್ಬೋದು ಚಿನ್ನ, ಹಂಗೇನಿಲ್ಲ. ಅವ್ರು ತೆಗಿತಾ ಇದಾರೆ ಆಗ್ತಿರಲ್ಲಿ, ನಿಲ್ಲಿಸ್ತಾ ಇರೋದ. ಗೋ ಮತ್ತೆ ಯಾರಾದ್ರೂ ಬಂದು ನಿಲ್ಲಿಸ್ಬಿಟ್ಟಾರು. ನೀವು ಟರ್ನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹೋಗಿ. ಓ ಮೈ ಗಾಡ್, ಇಷ್ಟು ಜನ ಇದ್ದಾರೆ, ನಾವು ಹೇಗೆ ದರ್ಶನ ಮಾಡ್ತೀವಿ ಅಂತ ಗೊತ್ತಿಲ್ಲ. ಮಾಡ್ಬೋದಲ್ವಾ ಚಿನಿ? ಖಾಲಿ ಇರ್ಲಿ ಊಲ್, ಬೇಗ ಹೋಗ್ಬಿಟ್ಟು ಬೇಗ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಲ್ವಾ ಚಿನಿ? ಇನ್ನು ನಾವು ಚಾಮುಂಡಿ ಬೆಟ್ಟ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು. ಸೊ ಕಾರ್ನ ನಾವು ಕೆಳಗಡೆನೆ ಪಾರ್ಕ್ ಮಾಡಬೇಕಾಗಿತ್ತು. ಸೊ ಕೆಳಗಡೆನೆ ಪಾರ್ಕ್ ಮಾಡಿ ನಾವು ಶಟಲಲ್ಲಿ ಬಸ್ ಹತ್ಕೊಂಡು ಮೇಲ್ಗಡೆ ಚಾಮುಂಡಿ ಬೆಟ್ಟಕ್ಕೆ ಹೋಗಾಯಿತು. VIP ಮಾತ್ರ ನಾವು ಕಾರ್ ಅಲೋ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಕಾರ್ನ ಕೆಳಗಡೆನೆ ಪಾರ್ಕ್ ಮಾಡಿಕೊಂಡು ನಾವು ಮೇಲ್ಗಡೆಗೆ ಅಂತ ಹೇಳಿ ಬಸ್ಸಲ್ಲಿ ಹೊರಟ್ವಿ. ಚಿನ್ನಿಗಂತೂ ಫುಲ್ಲು ಎಕ್ಸೈಟ್ಮೆಂಟ್ ಅಂತಲೇ ಹೇಳ್ಬೋದು. ಫ್ರೀ ರೈಡಿಂಗ್ ಜಾಕೆಟ್ ಹಾಗೂ ಇನ್ನಷ್ಟು Suzuki, Utsuru Road, Inkal, Mysuru. Join one of the best business school in Mysuru and pursue your dream career at Kaveri School of Business with 100% placement assistance, recognized by AICTE and affiliated with prestigious University of Mysuru. Courses offered. ನಿಧಾನ ಕಂದ. ಬಸ್ಸಿಂದ ಇಳಿವಾಗ್ಲೇ ಜನ ನೋಡಿ ತುಂಬ ಭಯನೇ ಆಯಿತು ಅಂತ ಹೇಳ್ಬೋದು. 2 ಕ್ಯೂ ಇತ್ತು, ಒಂದು 50 ರುಪೀಸು, ಇನ್ನೊಂದು 300 ರುಪೀಸ್ ಅಂತ ಹೇಳಿ. ಸೊ ನಾವು 50 ರುಪೀಸ್ಗಾದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು 300 ರುಪೀಸ್ಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಇನ್ನೂ ಲೇಟ್ ಆಗೋಯ್ತು. ಎಷ್ಟು ಜನ ಇದ್ದರು ಅಂತ ಹೇಳಿದ್ರೆ ತುಂಬ ಜನ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 6 ಅವರ್ಸ್ ಆಯಿತು ನಾವು ದರ್ಶನ ಮಾಡೋದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು. ಚಿನ್ನಿಗೂ ಕೂಡ ಕಾಲು ನೋವು ಬಂದಿತ್ತು, ನಮಗೆ ಕೂಡ ಕಾಲು ನೋವು ಬಂದಿತ್ತು. ಸೊ ಇನ್ನು ದರ್ಶನ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಹೋಟೆಲ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 10 o'clock ಆಗಿತ್ತು ನಾವು ದರ್ಶನ ಮಾಡೋ ಅಷ್ಟರಲ್ಲಿ. ಸೊ ಅದಕ್ಕೋಸ್ಕರನೇ ಅಲ್ಲೇ ಒಂದಿತ್ತು ಸ್ಟಾಲ್ ಇತ್ತು. ಸೊ ಅಲ್ಲೇ ಊಟ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 o'clock ಆಗಿತ್ತು. ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಬೈ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.